Hello my dear students, welcome to my channel. In this video session I am going to start 17th group element. 17th group containing 5 elements. They are fluorine, chlorine, bromine, iodine and astatine. Fluorine, chlorine, bromine, iodine and astatine. Among these 5 elements, fluorine is highly reactive, hence fluorine is said to be super halogen. Fluorine is said to be super halogen and astatine is radioactive in nature. Hence astatine is the radioactive element. The one and only radioactive element present in 17th group is astatine radioactive element. And all these 5 elements are also known as halogens. ಇದನ್ನ ನಾವು ಹ್ಯಾಲೋಜನ್ಸ್ ಅಂತಾನೂ ಕೂಡ ಕರಿತೀವಿ ಬಿಕಾಸ್ ದೇ ಆರ್ ಸೀ ಸಾಲ್ಟ್ ಫಾರ್ಮಿಂಗ್ ಪ್ರಾಡಕ್ಟ್. ಸೀ ಸಾಲ್ಟ್ ಫಾರ್ಮಿಂಗ್, ದ ವರ್ಡ್ ಹ್ಯಾಲೋಜನ್ ಕಮ್ಸ್ ಫ್ರಮ್ ದ ವರ್ಡ್ ಸೀ ಸಾಲ್ಟ್ ಪ್ರಾಡಕ್ಟ್. ಈ ಒಂದು ಗ್ರೀಕ್ ವರ್ಡ್ ಅಲ್ಲಿ ಸೀ ಸಾಲ್ಟ್ ಪ್ರಾಡಕ್ಟ್ಸ್ ಅನ್ನ ಹ್ಯಾಲೋಜನ್ಸ್ ಅಂತ ಕರೀತಾರೆ. ಅದಕ್ಕೆ ಈ ಒಂದು ಎಲ್ಲಾ ಹ್ಯಾಲೋಜನ್ಸ್ ಕೂಡ ಸೀ ಸಾಲ್ಟ್ಸ್ ಅಲ್ಲಿ ಫಾರ್ಮೇಶನ್ ಆಗೋದ್ರಿಂದ ಅದನ್ನ ನಾವು ಹ್ಯಾಲೋಜನ್ಸ್ ಅಂತ ಕರಿತೀವಿ. Okay, this is about the introduction part, and these halogens are, all the halogens are non-radioactive, non-metallic in nature. All the 17 group elements, fluorine, chlorine, bromine, iodine, astatine are non-metallic in nature. ಈ ಒಂದು ಗ್ರೂಪ್ ಅಲ್ಲಿ ಯಾವುದೇ ಒಂದು ಮೆಟಲ್ ಅನ್ನು ಕೂಡ ನಾವು ಅಬ್ಸರ್ವ್ ಮಾಡೋದಿಲ್ಲ. ಆಲ್ ದ 5 ಎಲಿಮೆಂಟ್ಸ್ ಆರ್ ನಾನ್ ಮೆಟಲ್ಸ್ ಇನ್ ನೇಚರ್. ನೆಕ್ಸ್ಟ್ ಅಕರೆನ್ಸ್ ಗೆ ಹೋದಾಗ, ಅಕರೆನ್ಸ್ ಅಲ್ಲಿ ಫಸ್ಟ್ ಒನ್ ಫ್ಲೋರಿನ್. Occurrence only first one fluorine. See, the percentage of abundance of fluorine in the earth crust is about 0.07%. ಎಷ್ಟು ಪರ್ಸೆಂಟ್ ಸಿಗುತ್ತೆ ಅರ್ಥ ಕ್ರಸ್ಟ್ ಅಲ್ಲಿ? ಫ್ಲೋರಿನ್ 0.07%. ಅಂಡ್ ಬಿಕಾಸ್ ಈ ಯಾಕೆ ಅಂದ್ರೆ ಈ ಒಂದು ಹ್ಯಾಲೋಜನ್ಸ್ ಏನಿದಾವೆ, ದೀಸ್ ಹ್ಯಾಲೋಜನ್ಸ್ ಆರ್ ಹೈಲಿ ರಿಯಾಕ್ಟಿವ್ ಇನ್ ನೇಚರ್, ಹೆನ್ಸ್ ದೇ ಡು ನಾಟ್ ಅಕ್ಕರ್ ಇನ್ ದ ಫ್ರೀ ಸ್ಟೇಟ್ ಆರ್ ನೇಟಿವ್ ಸ್ಟೇಟ್. ಎಲ್ಲ ಕಂಬೈನ್ಡ್ ಸ್ಟೇಟ್ ಅಲ್ಲೇ ಸಿಗುತ್ತೆ. ಫ್ರೀ ಸ್ಟೇಟ್ ಅಲ್ಲಿ ಈ ಒಂದು ಹ್ಯಾಲೋಜನ್ಸ್ ಸಿಗುತ್ತೆ ಬಿಕಾಸ್ ದೀಸ್ ಆರ್ ಹೈಲಿ ರಿಯಾಕ್ಟಿವ್ ಇನ್ ನೇಚರ್. ದೇ ಆರ್ ಅಕ್ಕರಿಂಗ್ ಕಂಬೈನ್ಡ್ ಸ್ಟೇಟ್. ಅದು ಫ್ಲೋರಿನ್ ಅಕ್ಕರೆನ್ಸ್ ಹೇಳ್ತಾ ಇದೆ 0.7% ಬೈ ಮಾಸ್ ಅಷ್ಟು ಈ ಒಂದು ಅರ್ಥ ಕ್ರಸ್ಟ್ ಅಲ್ಲಿ ಸಿಗುತ್ತೆ. And this fluorine occurs in the form of, the important minerals of fluorine are fluorspar. Fluorspar, the composition of fluorspar is CaF2. ನೋಡಿ, fluorspar mineral ಅಲ್ಲಿ ಕೂಡ ಫ್ಲೋರಿನ್ ಅನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡೋದು. And cryolite, the composition of cryolite is Na3AlFc. ಈ ಒಂದು cryolite ಅಲ್ಲಿ ಕೂಡ ಫ್ಲೋರಿನ್ ಕಂಟೆಂಟ್ ಇದೆ. And apatite family, fluoroapatite, the composition is CaF2 and 3 moles of calcium phosphate. Composition is Ca3PO4 twice. This is the composition of fluoroapatite. These are the important minerals of fluorine. The percentage of abundance in the earth crust is 0.07%. Next, occurrence of chlorine. Occurrence of chlorine. ನೋಡಿ, ಎಲ್ಲಾ ಹ್ಯಾಲೋಜನ್ಗೂ ಕಂಪೇರ್ ಮಾಡಿದಾಗ the most abundant halogen in the earth crust is chlorine. This is about 0.14%. ಅರ್ಥ ಕ್ರಸ್ಟ್ ಅಲ್ಲಿ ಎಷ್ಟು ಸಿಗುತ್ತೆ ಕ್ಲೋರಿನ್? 0.14% ಅಷ್ಟು ಕ್ಲೋರಿನ್ ಅರ್ಥ ಕ್ರಸ್ಟ್ ಅಲ್ಲಿ ಸಿಗುತ್ತೆ. ಅಂಡ್ ಇನ್ನೊಂದು ಫ್ಲೋರಿನ್ ಬಗ್ಗೆ ಇನ್ನೊಂದು ಹೇಳಬೇಕಾಗಿತ್ತು. ಫ್ಲೋರಿನ್ ಇಂಪಾರ್ಟೆಂಟ್ ನಾನು ಮಿನರಲ್ಸ್ ಹೇಳಿದ್ದೀನಿ. ದ ಟ್ರೇಸಸ್ ಆಫ್ ಫ್ಲೋರಿನ್, ನಾನು ಫ್ಲೋರಿನ್ ಬಗ್ಗೆ ಹೇಳ್ತಾ ಇದ್ದೀನಿ. ದ ಟ್ರೇಸಸ್ ಆಫ್ ಫ್ಲೋರಿನ್ ಆಲ್ಸೋ ಫೌಂಡ್ ಇನ್ ರಿವರ್ ವಾಟರ್, ಪ್ಲಾಂಟ್ಸ್, ಮತ್ತೆ ಸಾಯಿಲ್ ಅಲ್ಲಿ ಇರುತ್ತೆ, ಅಂಡ್ ಆಲ್ಸೋ ಬೋನ್ಸ್ ಅಲ್ಲಿ ಇರುತ್ತೆ, ಅಂಡ್ ಆಲ್ಸೋ ದ ಟ್ರೇಸಸ್ ಆಫ್ ಫ್ಲೋರಿನ್ ಆಲ್ಸೋ ಪ್ರೆಸೆಂಟ್ ಇನ್ ಟೀತ್ಸ್ ಆಫ್ ಅನಿಮಲ್ಸ್. ದಟ್ ಈಸ್ ದ ಟ್ರೇಸಸ್ ಅಮೌಂಟ್ ಆಫ್ ಸಲ್ಫರ್. ಓಕೆ, ಈಗ ನೆಕ್ಸ್ಟ್ ಕ್ಲೋರಿನ್ ಬಗ್ಗೆ ಹೇಳ್ತಾ ಇದೆ. ದಿಸ್ ಇಸ್ ದ ಮೋಸ್ಟ್ ಅಬಂಡೆಂಟ್ ಹ್ಯಾಲೋಜನ್ ಇನ್ ದ ಅರ್ತ್ ಕ್ರಸ್ಟ್, ದಟ್ ಈಸ್ ಅಬೌಟ್ 0.14%. and this chlorine is also present in sea water. ನಮಗೆ ಗೊತ್ತಿದೆ ಸೋಡಿಯಂ ಕ್ಲೋರೈಡ್ ಅಲ್ಲಿ ಕ್ಲೋರಿನ್ ಇದೆ, ಅದರಿಂದಲೂ ಕೂಡ ಕ್ಲೋರಿನ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡಬಹುದು. ಅಂಡ್ ದ ಇಂಪಾರ್ಟೆಂಟ್ ಮಿನರಲ್ಸ್ ಆಫ್ ಕ್ಲೋರಿನ್ ಯಾವ್ದಪ್ಪ ಅಂದ್ರೆ ಕಾರ್ನಲೈಟ್,
the composition is KCl MgCl2 6H2O. KCl MgCl2 6H2O and also this ನೋಡಿ ಈ ಕಾರ್ನರೈಟ್ ಅಲ್ಲಿ ಕೂಡ ಒಂದು ಕ್ಲೋರಿನ್ ಅನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಬಹುದು ಅಂಡ್ ಆಲ್ಸೋ ಇನ್ ದ ಫಾರ್ಮ್ ಆಫ್ ಕ್ಯಾಲ್ಸಿಯಂ ಕ್ಲೋರೈಡ್ ಅಲ್ಲಿ ಕೂಡ ಈ ಒಂದು ಕ್ಲೋರಿನ್ ಅಬ್ಸರ್ವ್ ಮಾಡಬಹುದು. ನೆಕ್ಸ್ಟ್ ಬ್ರೋಮಿನ್ ನೋಡಿ, ಇದು ಬ್ರೋಮಿನ್ ಕೂಡ ಲೆಸ್ ಅಬಂಡೆಂಟ್ ಎಲಿಮೆಂಟ್. ಕ್ಲೋರಿನ್ ಅಷ್ಟು ಸಿಗೋದಿಲ್ಲ. ಬ್ರೋಮಿನ್ percentage of abundance is 2.5 into 10 to the power of minus 4%. Only 2.5 into 10 power minus 4% ಅಷ್ಟು ಮಾತ್ರ ಈ ಒಂದು ಬ್ರೋಮಿನ್ ಅರ್ತ್ ಕ್ರಸ್ಟ್ ಅಲ್ಲಿ ಸಿಗುತ್ತೆ. ಅಂಡ್ ದಿಸ್ ಬ್ರೋಮಿನ್ ಇಸ್ ಆಲ್ಸೋ ಪ್ರೆಸೆಂಟ್ ಇನ್ ಸಿ ವಾಟರ್ ಇನ್ ದ ಫಾರ್ಮ್ ಆಫ್ ಸೋಡಿಯಂ ಬ್ರೋಮೈಡ್, ಪೊಟ್ಯಾಷಿಯಂ ಬ್ರೋಮೈಡ್, ಮೆಗ್ನೀಷಿಯಂ ಬ್ರೋಮೈಡ್. ಸಿ ವಾಟರ್ ಅಲ್ಲಿ ಸೋಡಿಯಂ ಬ್ರೋಮೈಡ್ ಇರುತ್ತೆ, ಅದನ್ನ ಕಲೆಕ್ಟ್ ಮಾಡಿದ್ರೆ ಬ್ರೋಮಿನ್ ಸಿಗುತ್ತೆ. ಮೆಗ್ನೀಷಿಯಂ ಬ್ರೋಮೈಡ್ ಇರುತ್ತೆ, ಪೊಟ್ಯಾಷಿಯಂ ಬ್ರೋಮೈಡ್ ಕೂಡ ಇರುತ್ತೆ. Then iodine, the least abundant halogen in the earth crust ಯಾವ್ದಪ್ಪ ಅಂದ್ರೆ iodine, that is about 8 into 10 to the power of minus 5% by mass. ಇಷ್ಟು ಒಂದು ಪರ್ಸೆಂಟೇಜ್ ಅಷ್ಟು, ಇಷ್ಟು ಪರ್ಸೆಂಟೇಜ್ ಅಂದ್ರೆ 8 into 10 power minus 5% iodine earth crust ಅಲ್ಲಿ ಸಿಗ್ತಾ ಇದೆ in the form of ಸೀವೀಡ್ಸ್ ಅಂತ ಗೊತ್ತಿದೆ. ಈ ಸೀವೀಡ್ಸ್ ಅಲ್ಲಿ ಈ ಒಂದು ಅಯೋಡಿನ್ ಅನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಬಹುದು. ಸೀವೀಡ್ಸ್ ಅಂದ್ರೆ ಸಮುದ್ರದ ತಳಭಾಗದಲ್ಲಿ ಏನು ಈ ಒಂದು ಪ್ಲಾಂಟ್ಸ್ ಬೆಳ್ಕೊಂಡಿರುತ್ತೆ, ಅದರಲ್ಲಿ ಈ ಒಂದು ಅಯೋಡಿನ್ ಇರುತ್ತೆ ಇನ್ ದ ಫಾರ್ಮ್ ಆಫ್ ಸೋಡಿಯಂ ಅಯೋಡೇಟ್ ಫಾರ್ಮ್ ಅಲ್ಲಿ ಇರುತ್ತೆ. ಅದರಿಂದ ನಾವು ಅಯೋಡಿನ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಬಹುದು. ಅಂಡ್ ದಿಸ್ ಸ್ಮಾಲ್ ಅಮೌಂಟ್ ಆಫ್ ಅಯೋಡಿನ್ ಆಲ್ಸೋ ಪ್ರೆಸೆಂಟ್ ಇನ್ ಚಿಲ್ಲಿ ಸಾಲ್ಟ್ ಪೀಟರ್. The composition is sodium nitrate. The crude sodium nitrate or crude chili saltpeter also containing traces of iodine, that is in the form of sodium iodide. These are the some occurrence of all the halogen atoms. Remaining one is aspartame. We know that is a radioactive element. Okay, next we'll see the electronic configuration of halogens. Adರಲ್ಲಿ first one fluorine. The electronic configuration of fluorine is the noble gas configuration, that is helium, and 2s2 2p5 configuration. But remember, all the 17th group element having the outermost electronic configuration ns2 np5 configuration. N value may vary, but the outermost orbit containing 7 electron in halogen atom. But in fluorine, the outermost electrons are 2s2 2p5, total 7 electrons. And the chlorine, the electronic configuration is neon 3s2 3p5. For bromine, the outermost, the general electronic configuration is helium neon argon 4s2 4p5. But in the case of bromine, in addition to noble gas configuration and outermost electron, an additional extra 10 d electrons are present. Even though in the case of iodine also, the outermost electronic configuration, krypton 4s2 ಆಯ್ತಲ್ವಾ, okay, 5s2 5p5. In addition to noble gas configuration and outermost electron, an additional 4d10 electrons will be there. And finally, in aspartame, the outermost electronic configuration, the general outermost electronic configuration is xenon 6s2 6p5 configuration. But in everywhere, the outermost electronic configuration is same, that is ns2 np5 configuration. But in the case of aspartame, in addition to the noble gas and outermost electronic configuration, an additional 5d10 electron and 14 f electrons are there. This is the electronic configuration of 17 group elements. Okay, then we'll discuss some important definitions and concepts in 17 group elements. That is, in that first one is atomic radius. Okay, first one is atomic radius. See, halogens are the smallest atomic radii or radius in their respective periods. ಎಲ್ಲ ಒಂದು ಗ್ರೂಪ್ಗೂ ಕಂಪೇರ್ ಮಾಡಿದಾಗ
in the respective periods ಅಲ್ಲಿ ನೋಡಿದಾಗ we know that on moving from left to right ಏನಾಗ್ತಾ ಬರುತ್ತೆ, ಅಟಾಮಿಕ್ ರೇಡಿಯಸ್ ಏನಾಗ್ತಾ ಬರುತ್ತೆ, ಡಿಕ್ರೀಸ್ ಆಗ್ತಾ ಬರುತ್ತೆ. ಎಲ್ಲಿವರೆಗೂ? up to 17 group elements. 17 group elements are the smallest atomic radii in their respective periods. ಯಾಕೆ ಅಂದ್ರೆ ಮೂವಿಂಗ್ ಫ್ರಮ್ ಲೆಫ್ಟ್ ಟು ರೈಟ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ವಿಲ್ ಇನ್ಕ್ರೀಸಸ್. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಔಟ್ ಮೋಸ್ಟ್ ಶೆಲ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ನ ಸ್ಟ್ರಾಂಗ್ ಆಗಿ ಅಟ್ರಾಕ್ಟ್ ಮಾಡ್ಕೊಂಡಿರುತ್ತೆ. ಹೆನ್ಸ್ ಅಟಾಮಿಕ್ ರೇಡಿಯಸ್ ವಿಲ್ ಬಿ ಲೆಸ್. ಬಟ್ ಆನ್ ಮೂವಿಂಗ್ ಡೌನ್ ದ ಗ್ರೂಪ್ ಅಟಾಮಿಕ್ ರೇಡಿಯಸ್ ಇನ್ಕ್ರೀಸಸ್. ಫ್ಲೋರಿನ್ ಗಿಂತೂ ಜಾಸ್ತಿ ಕ್ಲೋರಿನ್ಗೆ, ಕ್ಲೋರಿನ್ ಗಿಂತೂ ಜಾಸ್ತಿ ಬ್ರೋಮಿನ್, ಅಯೋಡಿನ್, ಆಸ್ಟಟೈನ್. ದೆನ್ ಅಯನೈಸೇಷನ್ ಎನರ್ಜಿ. ಅಯೋನೈಸೇಷನ್ ಎನರ್ಜಿ. We know that ionization energy of halogens are very high because they are not having tendency to lose the electron. ಅಷ್ಟೊಂದು ಈಸಿಯಾಗಿ ಎಲೆಕ್ಟ್ರಾನ್ ಬಿಟ್ಕೊಡಲ್ಲ. ಯಾಕೆ ಅಂದ್ರೆ ಜಸ್ಟ್ one electron, the outermost orbit of halogens containing only one electron to less than the nearest noble gas configuration. Just ಇನ್ನೊಂದು ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರೆ ಸ್ಟೇಬಲ್ ಆಗಿಬಿಡುತ್ತೆ. ಅದರಿಂದ they are having less tendency to lose the electron. ಬೇಕಾದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ತವೆ, ಎಲೆಕ್ಟ್ರಾನ್ ಅಕ್ಸೆಪ್ಟ್ ರಿಲೀಸ್ ಮಾಡ್ತಕ್ಕಂಥ ಟೆಂಡೆನ್ಸಿ ಕಡಿಮೆ. hence ionization energy is more. And moreover these halogens are smaller in atomic radius, effective nuclear charge is more, hence ionization energy compared to 15 16th group ಗೆ ಕಂಪೇರ್ ಮಾಡಿದ್ರೆ 17th group element ಗೆ ionization energy ಜಾಸ್ತಿ. But on moving down the group ionization energy decreases. ಹಾಗಾದ್ರೆ highest ionization energy ಯಾರಿಗೆ? fluorine, then chlorine, then bromine, then iodine. Then the third one is electron gain enthalpy. Electron gain enthalpy. Electron gain enthalpy. Okay, what is meant by electron gain enthalpy? It is the amount of energy released or liberated when an additional electron is added to an isolated gaseous atom. Here, because of small size, because of very small size, these halogens are having very high negative electron gain enthalpy. They are ready to accept one electron in order to attain octet structure. 7 electrons ಇರೋದ್ರಿಂದ ಇನ್ನೊಂದು ಎಲೆಕ್ಟ್ರಾನ್ ಸಿಕ್ಕಿದ್ರೆ octet structure ಆಗಿಬಿಡುತ್ತೆ. Hence they are eagerly waiting to accept the one additional electron to attain octet structure. Hence the electron gain enthalpy of halogens are very large. But the order of electron gain enthalpy in the 17th group elements are first chlorine, then fluorine, then bromine, and the least one is iodine. This is the order of electron gain enthalpy of halogen. But ಇಲ್ಲಿ fluorine ಗೆ ಜಾಸ್ತಿ electron gain enthalpy ಇರಬೇಕಾಗಿತ್ತು because of small size. But fluorine is having lesser electron gain enthalpy compared to chlorine because fluorine is having very small size. fluorine ಗೆ size ತುಂಬಾ ಕಡಿಮೆ ಇರೋದ್ರಿಂದ if you add one extra electron, there is a greater inter-electron repulsion takes place between the added electron and the electrons of fluorine. ಫ್ಲೋರಿನ್ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಏನು ಎಲೆಕ್ಟ್ರಾನ್ಸ್ ಇರ್ತವೆ ಅದಕ್ಕೂ ಮತ್ತೆ ನೀವು ಆಡ್ ಮಾಡೋ ಎಲೆಕ್ಟ್ರಾನ್ ಮಧ್ಯೆ ಏನಾಗುತ್ತೆ, ರಿಪಲ್ಷನ್ ಜಾಸ್ತಿ ಆಗ್ಬಿಡುತ್ತೆ. ಯಾಕೆ ಅಂದ್ರೆ ಫ್ಲೋರಿನ್ದು ಸೈಜ್ ತುಂಬಾ ಕಡಿಮೆ. ಅದು ಆ ಒಂದು ಔಟರ್ ಮೋಸ್ಟ್ ಆ ಒಂದು ಫ್ಲೋರಿನ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಕಾಂಪ್ಯಾಕ್ಟ್ ಆಗಿ ಅರೇಂಜ್ ಆಗಿರುತ್ತೆ, ಅಷ್ಟೊಂದು ಫ್ರೀ ಆಗಿರೋದಿಲ್ಲ ಬಿಕಾಸ್ ಆಫ್ ಸ್ಮಾಲ್ ಸೈಜು. ನೀವು ಇನ್ನೊಂದು ಎಲೆಕ್ಟ್ರಾನ್ ಆಡ್ ಮಾಡಿದ ತಕ್ಷಣ ಏನಾಗುತ್ತೆ, there is a greater electron repulsion takes place between the added electron and the electrons of outermost electrons of fluorine. Hence the fluorine is having lesser electron gain enthalpy compared to chlorine. Then electronegativity. We know that all the 17 group elements are electronegative in nature. They are having greater tendency to attract the bond pair of electron towards more because of small size. And the electronegativity decreases from chlorine to iodine. This is the order of electronegativity from fluorine to iodine. Then bond dissociation energy. Andre here for example ಈಗ atomicity of halogen 2. All the halogens are existing diatomic state. Fluorine F2, Cl2, Br2, I2. But which halogen is having highest bond dissociation energy ಅಂತ ನೋಡೋಣ. Bond dissociation energy. Bond dissociation energy. Okay, bond dissociation energy. See,
fluorine is having a lowest or less bond dissociation energy compared to chlorine and bromine. ನೋಡಿ highest bond dissociation energy ಬಂದು chlorine ಗೆ than bromine, and the least and the next one is fluorine, and the least one is iodine. This is the order of bond dissociation energy of halogen. ಹಾಗಾದ್ರೆ ಫ್ಲೋರಿನ್ ಗೆ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಜಾಸ್ತಿ ಇರಬೇಕಾಗಿತ್ತಲ್ಲ, ನಮ್ಗೆ ಅನ್ಸುತ್ತೆ ಫ್ಲೋರಿನ್ ಗೆ ಸೈಜ್ ಕಮ್ಮಿ. ಸೈಜ್ ಕಡಿಮೆ ಇದೆ ಅಂದ್ರೆ ಎರಡು ಫ್ಲೋರಿನ್ ಆಟಮ್ಸ್ ತುಂಬಾ ಹತ್ರ ಆಕ್ಯುಪೈ ಆಗಿರುತ್ತೆ, ಬಾಂಡ್ ಲೆಂತ್ ಕಡಿಮೆ ಇರುತ್ತೆ, ಬಾಂಡ್ ಸ್ಟ್ರೆಂತ್ ಜಾಸ್ತಿ ಇರಬೇಕಾಗಿತ್ತು. ಬಟ್ ಬಿಕಾಸ್ ಆಫ್ ವೆರಿ ಸ್ಮಾಲ್ ಸೈಜ್ there is a greater electron repulsion takes place between the lone pair of electron. ಈ ಫ್ಲೋರಿನ್ ಮೇಲೆ ಏನು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ಇದರ ಮೇಲೆ ಏನು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಮಧ್ಯೆ ಏನಾಗುತ್ತೆ, ರಿಪಲ್ಷನ್ ಆಗುತ್ತೆ. ಬಟ್ ಬೇರೆ ಯಾವುದರಲ್ಲಿ ಕೂಡ ಅಷ್ಟು ರಿಪಲ್ಷನ್ ಆಗುತ್ತೆ. ಫ್ಲೋರಿನ್ ಅಲ್ಲಿ ಯಾಕೆ ಅಷ್ಟು ರಿಪಲ್ಷನ್ ಜಾಸ್ತಿ ಅಂದ್ರೆ ಬಿಕಾಸ್ ಆಫ್ ವೆರಿ ಸ್ಮಾಲ್ ಸೈಜ್, ತುಂಬಾ ಹತ್ರ ಆಕ್ಯುಪೈ ಆಗಿರ್ತವೆ. ದೇರ್ ಇಸ್ ಎ ಗ್ರೇಟರ್ ಇಂಟರ್ ಎಲೆಕ್ಟ್ರಾನ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ರಿಪಲ್ಷನ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ದ ಫ್ಲೋರಿನ್ ಆಟಮ್. ಬಿಕಾಸ್ ಆಫ್ ದಟ್ ರಿಪಲ್ಷನ್ ಫ್ಲೋರಿನ್ ಬಾಂಡ್ ಲೆಂತ್ ಏನಾಗುತ್ತೆ, ಒಂದು ಸ್ವಲ್ಪ ಏನಾಗುತ್ತೆ, ಎನ್ಲಾರ್ಜ್ ಆಗುತ್ತೆ. ಬಿಕಾಸ್ ಆಫ್ ದಟ್ ರಿಪಲ್ಷನ್ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ವಿಲ್ ಡಿಕ್ರೀಸಸ್ ಕಂಪೇರ್ಡ್ ಟು ಕ್ಲೋರಿನ್ ಬ್ರೋಮಿನ್ ಅಂಡ್ compared to chlorine and bromine, the bond dissociation energy of fluorine is less. Okay, let us see some physical properties. Under that, first one is atomicity. Physical properties ನೋಡೋಣ. ಅದರಲ್ಲಿ first one atomicity. Atomicity. ಈಗ ತಾನೇ ಹೇಳಿದೆ atomicity of halogen is 2. All the halogens are existing diatomic state, diatomic molecule. Atomicity of halogen is 2, F2, Cl2, Br2, I2. Then melting point and boiling point. Melting point and boiling point. Here the melting point and boiling point mainly depends upon the atomic mass. As the atomic mass increases, van der Waals force of attraction increases, melting point and boiling point also increases. As a result, come from fluorine to iodine, atomic mass increases. As a result, van der Waals force of attraction also increases. Hence, the melting point and boiling point values also increases. Melting point and boiling point values increases from fluorine to iodine. Next, non-metallic or physical state. Physical state. ಈ ಒಂದು ಹ್ಯಾಲೋಜನ್ ಯಾವ ಫಿಸಿಕಲ್ ಸ್ಟೇಟ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ ಅಂತ ನೋಡಿ. ಸಿ ಫ್ಲೋರಿನ್ ಅಂಡ್ ಕ್ಲೋರಿನ್ ಆರ್ gases at room temperature. Bromine is liquid. Bromine exists in liquid state and iodine exists in solid state. Iodine exists in solid state. The physical state of all the halogens are not same. The first two halogens, fluorine and chlorine, are exist in gaseous state. Bromine exists in liquid state and iodine exists in solid state. And non-metallic character. Next one is a non-metallic character. Non-metallic character. We know that all the elements in the 17 group elements like fluorine, chlorine, bromine, iodine, astatine, all are non-metallic in nature. But on moving from fluorine to iodine, non-metallic character decreases. Which halogen is said to be more non-metallic in nature? Fluorine, because of small size. Fluorine adadmele ಸ್ವಲ್ಪ ಕಡಿಮೆ ಅಂದ್ರೆ chlorine, than bromine, and the least non-metallic character is for iodine. Next, fifth one is color. ನೋಡಿ ಈ ಎಲ್ಲ ಹ್ಯಾಲೋಜನ್ಸ್ ಕಲರ್ಲೆಸ್ ಅಲ್ಲ. All the halogens are colored due to the fact that their molecules readily absorbs light from visible region. ನೋಡಿ ಈ ಒಂದು ಹ್ಯಾಲೋಜನ್ಸ್ ಏನಿದಾವೆ ಎಲ್ಲ ಹ್ಯಾಲೋಜನ್ಸ್ ಕೂಡ ಕಲರ್ ಇರುತ್ತೆ. ಕಲರ್ನ ನಾವು ಈಗ ಡಿಸ್ಕಸ್ ಮಾಡ್ತಾ ಇದೀವಿ. ಬಿಕಾಸ್ ಆಫ್ ವೆರಿ ಸ್ಮಾಲ್ ಸೈಜ್ ಅಂತಾನೆ ಹೇಳ್ಬೋದು. ಬಿಕಾಸ್ ಆಫ್ ವೆರಿ ಸ್ಮಾಲ್ ಸೈಜ್ ಆಲ್ ದ ಹ್ಯಾಲೋಜನ್ ಆಟಮ್ ರೆಡಿಲಿ ಅಬ್ಸರ್ವ್ಸ್ ಲೈಟ್ ಫ್ರಮ್ ವಿಸಿಬಲ್ ರೀಜನ್ ಅಂಡ್ ದ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ಎಕ್ಸೈಟೆಡ್. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಫ್ಲೋರಿನ್ ಆಟಮ್ ಇದೆ, ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಏನಾಗ್ತವೆ, ಈ ಒಂದು ಲೈಟ್ ನ ಅಬ್ಸರ್ವ್ ಮಾಡ್ಕೊಂಡಾಗ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಏನಾಗ್ತವೆ, ಹೈಯರ್ ಎನರ್ಜಿ ಲೆವೆಲ್ಗೆ ಹೋಗುತ್ತೆ. ಯಾವಾಗ ಹೈಯರ್ ಎನರ್ಜಿ ಲೆವೆಲ್ಗೆ ಹೋಗುತ್ತೋ ಹೈಯರ್ ಎನರ್ಜಿ ಲೆವೆಲ್ ಅನ್ಸ್ಟೇಬಲ್, ಮತ್ತೇನಾಗುತ್ತೆ ಅದು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ವಾಪಸ್ ಗ್ರೌಂಡ್ ಸ್ಟೇಟ್ಗೆ ಬರಬೇಕು. They emit the remaining energy is transmitted in the form of color.
ಅದಕ್ಕೆ ಆಲ್ ದ ಹ್ಯಾಲೋಜನ್ಸ್ ಆರ್ ಕಲರ್ಡ್. ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ವೈ ಹ್ಯಾಲೋಜನ್ಸ್ ಆರ್ ಕಲರ್ಡ್ ಅಂತ ಹೇಳ್ತಾರೆ. ಹ್ಯಾಲೋಜನ್ಸ್ ಆರ್ ಕಲರ್ಡ್, ದ ರೀಸನ್ ಈಸ್ ಬಿಕಾಸ್ ಆಫ್ ವೆರಿ ಸ್ಮಾಲ್ ಸೈಜ್, their molecules are readily absorbs light from visible region and remaining energy, light na absorb ಮಾಡಿಕೊಂಡು the outermost electrons present in the halogen atom are excited to higher energy level, while coming back they transmit a color or they transmit light in the form of color. ಹಾಗಾದ್ರೆ ಯಾವ್ಯಾವ ಹ್ಯಾಲೋಜನ್ ಯಾವ್ಯಾವ ಕಲರ್ ಇರುತ್ತೆ? See, fluorine is pale yellow in color. ಫ್ಲೋರಿನ್ ಬಂದು ಪೇಲ್ ಯೆಲ್ಲೋ ಕಲರ್ ಇರುತ್ತೆ. ಕ್ಲೋರಿನ್ ಈಸ್ ಗ್ರೀನಿಶ್ ಯೆಲ್ಲೋ. Fluorine is pale yellow and chlorine is greenish yellow and bromine is reddish brown in color. And iodine is a deep violet color. ಅರ್ಥ ಆಯ್ತಾ? ಯಾಕೆ ಡಿಫ್ರೆಂಟ್ ಕಲರ್ ಅಂದ್ರೆ ಅಟಾಮಿಕ್ ಸೈಜು ಡಿಫ್ರೆಂಟ್, ಲೈಟ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ತಕ್ಕಂಥದ್ದು ಕೂಡ ವಿಸಿಬಲ್ ರೀಜನ್ ಇಂದ ವೇರಿಯೇಷನ್ ಆಗುತ್ತೆ. ಹೆನ್ಸ್ ವೈ ಹ್ಯಾಲೋಜನ್ಸ್ ಆರ್ ಕಲರ್ಡ್ ಅಂದ್ರೆ ಬಿಕಾಸ್ ಆಫ್ ವೆರಿ ಸ್ಮಾಲ್ ಸೈಜ್, ದೇ ರೆಡಿಲಿ ಅಬ್ಸರ್ವ್ ಲೈಟ್ ಫ್ರಮ್ ವಿಸಿಬಲ್ ರೀಜನ್, ದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಆರ್ ಎಕ್ಸೈಟೆಡ್ ಟು ಹೈಯರ್ ಎನರ್ಜಿ ಲೆವೆಲ್ ಅಂಡ್ ರಿಮೈನಿಂಗ್ ಎನರ್ಜಿ is transmitted in the form of color. Fluorine is pale yellow in color, chlorine is greenish yellow, bromine is reddish brown, iodine is deep violet in color. Okay, then chemical properties ನೋಡೋಣ. Chemical properties ಅಲ್ಲಿ first oxidation state. Chemical properties ಅಲ್ಲಿ first one oxidation state. First one oxidation state. We know that all the halogens are having ns2np5 configuration. In order to obtain octet structure, they requires one more electron. Hence, all the halogen atoms shows common -1 oxidation state. -1 ಯಾಕೆಂದ್ರೆ ಒಂದು ಎಲೆಕ್ಟ್ರಾನ್ ನ ಗೇನ್ ಮಾಡ್ಕೊಂಡಾಗ 7 ಇದ್ದಿದ್ದು ಏನಾಗುತ್ತೆ 8 ಆಗುತ್ತೆ. ಹೆನ್ಸ್ ದೇ ಶೋ -1 ಆಕ್ಸಿಡೇಷನ್ ಸ್ಟೇಟ್. ಎಲ್ಲಾ ಹ್ಯಾಲೋಜನ್ಸ್ ಕೂಡ -1 ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ. ಬಟ್ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಶೋಸ್ +1, +3, +5 and +7 oxidation states also. Remember, all the halogens exhibit -1 oxidation state. However, chlorine, bromine, iodine shows in addition to -1 oxidation state, it also shows positive oxidation state +1, +3, +5, +7 also. What is the reason? ಅದಕ್ಕೆ ಒಂದೇ ರೀಸನ್ ಏನು ಅಂದ್ರೆ ಫ್ಲೋರಿನ್ ಡು ನಾಟ್ ಕಂಟೈನಿಂಗ್ ವೇಕೆಂಟ್ ಡಿ ಆರ್ಬಿಟಲ್ ಇನ್ ದ ವೇಲೆನ್ಸ್ ಶೆಲ್. ವೇಕೆಂಟ್ ಡಿ ಆರ್ಬಿಟಲ್ ಇಲ್ಲ, ಡಿ ಆರ್ಬಿಟಲ್ ಸ್ಟಾರ್ಟ್ಸ್ ಆಗೋದೆ ಥರ್ಡ್ ಶೆಲ್ ಆನ್ವರ್ಡ್. ಹೆನ್ಸ್ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಕಂಟೈನಿಂಗ್ ವೇಕೆಂಟ್ ಡಿ ಆರ್ಬಿಟಲ್, ಹೆನ್ಸ್ ದೇ ಶೋ positive oxidation state, but fluorine due to the absence of vacant d orbital that will show only -1 oxidation state. For example, ಈಗ ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡೋಣ. ns2np5 ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತೀವಿ. ns containing how many electron? 2. np orbital containing 5 electron. 1, 2, 3, 4, 5. How many unpaired electrons are there? 1. Hence, in the ground state, it shows +1 oxidation state. In the +1 oxidation state, ground state ಅಲ್ಲಿ +1. ಯಾಕಂದ್ರೆ ಇಲ್ಲಿ ಇನ್ನು ಎಕ್ಸೈಟ್ ಆಗಿಲ್ಲ, ಇನ್ನು d orbitals vacant ಹಂಗೆ ಇದೆ. This is 3d orbital or d orbital. This is p orbital. This is s orbital. Okay, in the first excited state, ಈಗ ನಾನು ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ ಬರೀತಾ ಇದ್ದೀನಿ. ಇನ್ ದ ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ ಏನಾಗುತ್ತೆ? ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ ಅಲ್ಲಿ one of the p electron is promoted to d orbital. ಏನಾಗಿದೆ? ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ 5 ಇತ್ತು. 1, 2, 3, 4. The fifth electron is promoted to vacant d orbital. 1, 2, 3, 4, 5. The fifth electron is promoted to vacant d orbital. Now the number of unpaired electrons are 3. Hence, in this state, in the first excited state, they show +3 oxidation state. And in the second excited state, one more electron is promoted to vacant d orbital.
One more electron is promoted to vacant d orbital. 4 ಇತ್ತು, 4 ಅಲ್ಲಿ ಇನ್ನೊಂದು ಎಲೆಕ್ಟ್ರಾನ್ ಈಗ vacant d orbital ಎಂಟರ್ ಆಗಿದೆ. ಆವಾಗ ಇದರ ಜೊತೆಗೆ ಇನ್ನೊಂದು ಎಲೆಕ್ಟ್ರಾನ್ ಎಕ್ಸ್ಟ್ರಾ ಬಂತು. Now the number of unpaired electron 1 2 3 4 5, hence this will show +5 oxidation state. And finally in the third excited state, the remaining ns electron also promoted to higher empty d orbital. 1 2 3, but ಈಗ ಏನಾಯ್ತು, ಈಗ 1 2 3 4 5, this electron is also promoted to higher empty d orbital. Hence the number of unpaired electrons will become 7. Hence in this state it show +7 oxidation state. Based on the number of unpaired electron we can decide the oxidation state. But this type of positive oxidation states are not possible in the case of fluorine, because in the fluorine vacant d orbital is not available. ಈ ತರ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್ಸ್ ಯಾವಾಗ ಬರುತ್ತೆ ಅಂದ್ರೆ when the chlorine, bromine, iodine combines with highly electronegative elements like fluorine or oxygen. In the compounds of fluorine and oxygen it will show positive oxidation state. ಈಗ for example ಈಗ ನೋಡಿ Cl2O7, what is oxidation number of chlorine? +7. Next to ClO3, what is oxidation number of chlorine? +6 ಬರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಅದೇ ತರ BrF3, ಸಪೋಸ್ ಬ್ರೋಮಿನ್ ಗಿಂತ ಎಲೆಕ್ಟ್ರೋನೆಗೆಟಿವಿಟಿ ನೇಚರ್ ಫ್ಲೋರಿನ್ಗೆ ಜಾಸ್ತಿ, ಅಲ್ಲಿಗೆ ಬ್ರೋಮಿನ್ ಕಡೆಯಿಂದ ಎಲೆಕ್ಟ್ರಾನ್ ಗೇನ್ ಮಾಡ್ಕೊಳ್ಳುತ್ತೆ. ಆಕ್ಸಿಡೇಷನ್ ಸ್ಟೇಟ್ ಆಫ್ ಬ್ರೋಮಿನ್ ಈಸ್ +3. ಈಗ ಯಾವುದೇ ಒಂದು ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ಗೆ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್ಸ್ ಬರಬೇಕು ಅಂದ್ರೆ ದಟ್ ಮಸ್ಟ್ ಕಂಬೈನ್ಸ್ ವಿತ್ ಐದರ್ ಆಕ್ಸಿಜನ್ ಆರ್ ವಿತ್ ಫ್ಲೋರಿನ್. The positive oxidation states of halogen in their compounds shows only when those elements like chlorine, bromine, iodine only reacts with the oxygen, highly electronegative elements like oxygen and fluorine. ಆವಾಗ ಮಾತ್ರ ನಮಗೆ ಈ ಒಂದು positive oxidation states ಬರುತ್ತೆ. Okay, let us solve some objective questions under that. First one, halogen means. ನೋಡಿ ಈಗ ಟೋಟಲ್ ಹಂಗೆ ಹೇಳ್ತೀನಿ 4 ಆಪ್ಷನ್ಸ್. halogen means ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ore forming elements, sea salt product, inert gases, rare gases. Option 3, option 4 ಎರಡು ಒಂದೇ. inert gas ಅಂದ್ರೂ ಒಂದೇ, rare gases ಅಂದ್ರೂ ಒಂದೇ. they are 18 group element. option 1 ನೋಟ್ ಕೊಟ್ಟಿದ್ದಾರೆ ore forming elements ಅಂತ. ore forming elements halogens ಅಲ್ಲ, they are sea salt forming ಅಲ್ವಾ. hence option 2, sea salt forming elements are also called as halogen. next second question ನೋಡಿ, the electronic configuration of halogens in their valence shell electronic configuration 4 options ಅಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ NS2. ನಾನು ಹೇಳ್ತಾ ಇರೋದು valence shell electronic configuration of halogen is first option NS2, second option NS2 NP6, third option NS2 NP4, fourth option NS2 NP5. ಹಾಗಾದ್ರೆ halogens are 17 group element. The general outermost electronic configuration is NS2 NP5 configuration, that is fourth option. Next the radioactive halogen is. ಈಗ halogens ಅಲ್ಲಿ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಆಸ್ಟಟೈನ್ ಇದೆ. ಈಗ ಇದರಲ್ಲಿ ರೇಡಿಯೋಆಕ್ಟಿವ್ halogen ಯಾವುದು? ಫಸ್ಟ್ ಒನ್ ಈಸ್ ಅಯೋಡಿನ್, ಸೆಕೆಂಡ್ ಒನ್ ಈಸ್ ಆಸ್ಟಟೈನ್, ಥರ್ಡ್ ಒನ್ ಈಸ್ ಪೊಲೋನಿಯಂ, ಫೋರ್ತ್ ಒನ್ ಈಸ್ ಬ್ರೋಮಿಯಂ. ಪೊಲೋನಿಯಂ ಹ್ಯಾಲೋಜನ್ ಅಲ್ಲ, ಅದನ್ನು ತಗೊಳ್ಳಂಗಿಲ್ಲ. ಅಯೋಡಿನು ರೇಡಿಯೋ ಆಕ್ಟಿವ್ ಅಲ್ಲ, ಬ್ರೋಮಿನ್ ಅಲ್ಲ. ಹೆನ್ಸ್ ಆಸ್ಟಟೈನ್ ಇಸ್ ಅ ರೇಡಿಯೋ ಆಕ್ಟಿವ್ ಎಲಿಮೆಂಟ್, ಹೆನ್ಸ್ ಆಪ್ಷನ್ 2. ನೆಕ್ಸ್ಟ್ ದ ಹ್ಯಾಲೋಜನ್ ವಿಚ್ ಇಸ್ ಸಾಲಿಡ್ ಅಟ್ ರೂಮ್ ಟೆಂಪರೇಚರ್ ಅಂತ ಕೇಳ್ತಾ ಇದ್ದಾರೆ. ಯಾವ ಹ್ಯಾಲೋಜನ್ ರೂಮ್ ಟೆಂಪರೇಚರ್ ಅಲ್ಲಿ ಸಾಲಿಡ್ ಸ್ಟೇಟ್ ಅಲ್ಲಿ ಇರುತ್ತೆ? ನಾನು ಆವಾಗಲೇ ಹೇಳಿದ್ದೀನಿ. ಈಗ ಆಪ್ಷನ್ಸ್ ಕೊಡ್ತಾ ಇದೆ ನೋಡಿ. ಫಸ್ಟ್ ಆಪ್ಷನ್ ಅಯೋಡಿನ್, ಸೆಕೆಂಡ್ ಆಪ್ಷನ್ ಬ್ರೋಮಿನ್, ಥರ್ಡ್ ಆಪ್ಷನ್ ಕ್ಲೋರಿನ್, ಫೋರ್ತ್ ಆಪ್ಷನ್ ಫ್ಲೋರಿನ್. First option iodine, definitely, which is solid at room temperature. That what is the color of iodine? Deep violet. Bromine is liquid at room temperature. Chlorine and fluorine are gases. And the only next question, the only non-metal which is liquid at room temperature. The only non-metal which is liquid at room temperature. ಇದು ಯಾವ ಗ್ರೂಪ್ಗೂ ಸಂಬಂಧಪಟ್ಟಿದ್ದಲ್ಲ, ಇನ್ ಜನರಲ್ ಕ್ವಶನ್ ಇದು. The only non-metal which is liquid at room temperature. First option oxygen. Definitely oxygen is non-metal. ಅದು ಲಿಕ್ವಿಡ್ ಖಂಡಿತ ಅಲ್ಲ, that is gas. Second option fluorine. Definitely it is non-metal, but it is in gaseous state.
Option 3, nitrogen. Definitely it is also a non-metal, it is also gas. And the fourth option is bromine. It is a non-metal which is a liquid at room temperature, that is reddish brown color. Okay, the maximum covalency of chlorine is, the maximum covalency of chlorine is ಯಾವುದು? ಈಗ ನೋಡಿ ಈ Cl2O7 ನಲ್ಲಿ ಈ ಒಂದು ಆಕ್ಸಿಡೇಷನ್ ನಂಬರ್ ಆಫ್ ಕ್ಲೋರಿನ್ ಎಷ್ಟು ಬಂದಿದೆ? ಆಕ್ಸಿಡೇಷನ್ ನಂಬರ್ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ನಂಬರ್ 7 ಇದೆ. ಹೆನ್ಸ್ ದ ಮ್ಯಾಕ್ಸಿಮಮ್ ಕೋವಲೆನ್ಸಿ ಆಫ್ ಕ್ಲೋರಿನ್ ಈಸ್ 7 ಅಂತಾನೆ ಹೇಳ್ಬೋದು. ಓಕೆ, the last question, outermost electronic configuration of most electronegative element is. ನೋಡಿ ಇಲ್ಲಿ ಕ್ವೆಶ್ಚನ್ 17 ಗ್ರೂಪ್ ಅಂತ ಕೊಟ್ಟಿಲ್ಲ. the outermost electronic configuration of most electronegative element. ಈಗ ಇಡೀ ಎಲ್ಲಾ ಗ್ರೂಪ್ಗೂ ಕಂಪೇರ್ ಮಾಡಿದಾಗ the most electronegative elements ಯಾವ ಗ್ರೂಪ್ ಅಲ್ಲಿ ಇದೆ? ಡೆಫಿನೆಟ್ಲಿ 17 ಗ್ರೂಪ್ ಅಲ್ಲಿ ಇದೆ. ದಟ್ ಈಸ್ ನೋಡಿ ಆಪ್ಷನ್ಸ್ ಹೇಳ್ತೀನಿ. ns2np3 ಡೆಫಿನೆಟ್ಲಿ ದಟ್ ಈಸ್ 13 ಗ್ರೂಪ್ ಎಲಿಮೆಂಟ್. ಆಪ್ಷನ್ 2 ಅಲ್ಲಿ ns2np4 ಕೊಟ್ಟಿದ್ದಾರೆ. ಥರ್ಡ್ ಆಪ್ಷನ್ ns2np5, ಫೋರ್ತ್ ಆಪ್ಷನ್ ns2np6. ಫೋರ್ತ್ ಆಪ್ಷನ್ ಅಂತೂ ಅಲ್ಲ, ಅದು ನೋಬಲ್ ಗ್ಯಾಸಸ್, and the correct option is ns2np5. This is the third option, and this is the electronic configuration of most electronegative element. Hence this is the concept of 17 group element. In the next class we'll continue the chapter. Thank you so much for watching.